ನಮಸ್ಕಾರ. ನಾನು ಡಾಕ್ಟರ್ ವಿಜಯ, ಗೈನಕಾಲಜಿಸ್ಟ್, ಉಡುಪಿಯಿಂದ. ಇವತ್ತು ನಿಮಗೆ ಸ್ತನ್ಯಪಾನದ ಬಗ್ಗೆ ಕೆಲವು ಟಿಪ್ಸ್ಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸ್ತನ್ಯಪಾನ ಅಂದರೆ ತಾಯಿಯು ಮಗುವಿನ ಹೆರಿಗೆ ಆದ ಕೂಡಲೇ ಎದೆ ಹಾಲನ್ನು ಕೊಡುವಂಥದ್ದು. ಅವಳು ಹೆರಿಗೆಯಾದ 1 ಗಂಟೆ ಒಳಗೆ ಸ್ತನ್ಯಪಾನವನ್ನು ಆರಂಭಿಸಬೇಕು ಮತ್ತು ನಿರಂತರವಾಗಿ ಕಡ್ಡಾಯವಾಗಿ 6 ತಿಂಗಳವರೆಗೆ ಮಗುವಿಗೆ ಹಾಲನ್ನು ಕೊಡಬೇಕು. ಇದರಿಂದ ಮಗುವಿಗೆ ಏನೋ ಜೀವದಾನ ಆಗುತ್ತೆ, ಸಣ್ಣ ಸಣ್ಣ ಕಾಯಿಲೆ ಬರೋದು ತಪ್ತದೆ ಮತ್ತು ಅವನ ಮುಂದಿನ ಜೀವನಕ್ಕೆ ಅದು ಒಳ್ಳೆಯ ಅಸ್ಥಿಭಾರವನ್ನು ಹಾಕಿದಾಗೆ ಆಗುತ್ತೆ. ಹಾಗೆ ತಾಯಿಗೆ ಕೂಡ ಅವಳಿಗೆ ಮುಂದೆ ಮಧುಮೇಹ ಬರುವಂಥದ್ದು ಅಥವಾ ಸ್ತನದ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳನ್ನು ಅದು ಕಡಿಮೆ ಮಾಡ್ತದೆ. ಇದರ ಮಧ್ಯೆ ಒಂದು ಮಾತು ಅಂತ ಹೇಳಿದರೆ, ನಮ್ಮ ದೇಶದ ಸಂವಿಧಾನದಲ್ಲಿ ದುಡಿಯುವ ತಾಯಂದಿರಿಗೆ 3 ತಿಂಗಳು ಕಡ್ಡಾಯವಾಗಿ ಹೆರಿಗೆ ರಜೆಯನ್ನು ಕೊಡಬೇಕು ಅಂತೇಳಿ ನಿಯಮ ಮಾಡಿದ್ದಾರೆ. ಅದನ್ನು ಜಾರಿಗೆ ತಂದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರಿಗೆ ಅವರ ನೆನಪಿಗೆ ನನ್ನ ನಮನಗಳು. ಇನ್ನು ಈ ಹೆರಿಗೆ ರಜೆಯನ್ನು 3 ತಿಂಗಳಿಂದ 6 ತಿಂಗಳವರೆಗೆ ವಿಸ್ತರಣೆ ಮಾಡಿದವರು ಇಂದಿನ ಪ್ರಧಾನಿಯವರು. ಅವರಿಗೂ ಕೂಡ ನಮ್ಮ ನಮನಗಳು. ಈ ಒಂದು ನಿಯಮದಿಂದಾಗಿ ತಾಯಂದಿರು ಹೆಚ್ಚೆಚ್ಚು ಮಕ್ಕಳಿಗೆ ಸ್ತನ್ಯಪಾನವನ್ನು ಮಾಡ್ತಾ ಇದ್ದಾರೆ. 6 ತಿಂಗಳವರೆಗೆ ಸ್ತನ್ಯಪಾನ ಮಾಡ್ತಿದ್ದಾರೆ. ಇದರಿಂದ ನಮ್ಮ ದೇಶದಲ್ಲಿ ಶಿಶು ಮರಣ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. 15 ವರ್ಷದ ಹಿಂದೆ ಶಿಶು ಮರಣ ಸಂಖ್ಯೆ ಅಂದರೆ 1 ವರ್ಷದಲ್ಲಿ 1000 ಮಕ್ಕಳು ಹುಟ್ಟಿದರೆ ಎಷ್ಟು ಮಕ್ಕಳು ಸಾಯ್ತಾರೆ ಅಂತೇಳಿ, ಅದು 45-50 ಇರ್ತಾಯಿತ್ತು. ಈಗಿನ ದಿನಗಳಲ್ಲಿ 20-25ರ ಅಂಕಿಅಂಶ ಪ್ರಕಾರ ಶಿಶು ಮರಣ ಸಂಖ್ಯೆ 20ಕ್ಕೆ ಬಂದು ನಿಂತಿದೆ. ಅಂದರೆ ಶಿಶುಗಳು ಸಾಯುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓಕೆ, ಹಾಲು ಕುಡಿಸಲಿಕ್ಕೆ, ಸ್ತನ್ಯಪಾನವನ್ನು ನಿರಂತರವಾಗಿ ಮಾಡಲಿಕ್ಕೆ ಸಾಧನಗಳು ಏನೇನು ಅಂತೇಳಿ. ಮೊದಲನೇದಾಗಿ ಲ್ಯಾಚ್ ಆನ್ ಅಂತೇಳಿ. ಲ್ಯಾಚ್ ಆನ್ ನೋಡಿ, ಇದು ಸ್ತನ ಹೀಗಿದ್ದರೆ ಹೆತ್ತ ಕೂಡಲೇ ತಾಯಿಗೆ ಒಮ್ಮೊಮ್ಮೆ ಸ್ತನ ತುದಿ ಹೀಗೆ ಒಳಗೆ ಹೋಗಿರುವ ಸಾಧ್ಯತೆಗಳಿರ್ತದೆ. ಅಂಥ ಸಮಯದಲ್ಲಿ ಈ ಲ್ಯಾಚ್ ಆನನ್ನು ಹೀಗೆ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿ ಹೀಗೆ ಹಾಕಿ ಹೀಗೆ ಎಳೆದ್ರೆ ಅದು ತುದಿ ಮುಂದೆ ಬರುತ್ತೆ. ಆಗ ಮಗುವಿಗೆ ಹಾಲು ಉಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಎರಡನೇದಾಗಿ, ಒಮ್ಮೊಮ್ಮೆ ಏನಾಗ್ತದೆ ಅಂದರೆ ತಾಯಿಗೆ ಹಾಲು ಕುಡಿಸಿದ ನಂತರ 1ನೇ ತಿಂಗಳು 2ನೇ ತಿಂಗಳಲ್ಲಿ ಚರ್ಮ ಸೀಳಲಿಕ್ಕೆ ಶುರು ಆಗ್ತದೆ ಅಥವಾ ಏನಾದರೂ ಗಾಯಗಳು ಆಗಲಿಕ್ಕೆ ಆರಂಭವಾಗ್ತದೆ. ಅಂಥ ಸಮಯದಲ್ಲಿ ತುಂಬ ನೋವಿದ್ದು ಅವಳಿಗೆ ನಿರಂತರವಾಗಿ ಹಾಲು ಕೊಡಲಿಕ್ಕೆ ತೊಂದರೆ ಆಗೋದಿಲ್ಲ. ಅವಳು ನೋವನ್ನು ಸಹಿಸಿಕೊಂಡು ಅರ್ಧಂಬರ್ಧ ಹಾಲು ಕೊಡೋದು. ಆಗ ಹಾಲು ಒಳಗೆ ಉಳಿದೋಗೋ ಚಾನ್ಸ್ ಇರ್ತದೆ. ಅಂಥ ಸಮಯದಲ್ಲಿ ಅವರು ನಿಪ್ಪಲ್ ಶೀಲ್ಡನ್ನು ಉಪಯೋಗಿಸ್ಬೋದು. ಇದು ಏನಂತ ಹೇಳಿದರೆ, ಈ ರೀತಿ ಅವರು ಸ್ತನಕ್ಕೆ ಹೀಗೆ ತಾಗಿಸಿ ಮಗು ಇಲ್ಲಿ ಹಾಲನ್ನು ಚೀಪಿದರೆ ಹಾಲು ಇಲ್ಲಿಂದ ಮಗುವಿಗೆ ಸಿಗ್ತದೆ ಅಂತ ಹೇಳಿದರೆ ಮಗುವಿನ ಬಾಯಿ ಮತ್ತು ತಾಯಿಯ ಸ್ತನಕ್ಕೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಆಗ ಇಲ್ಲೇನು ಗಾಯ ಆಗಿದ್ದರೆ ಅದು ಗುಣ ಆಗಲಿಕ್ಕೆ ಅವಳಿಗೆ ಟೈಮ್ ಸಿಗ್ತದೆ. ಮತ್ತು ನಿಪ್ಪಲ್ ಕೇರ್ ಆಯಿಂಟ್ಮೆಂಟ್ ಅಂತ, ನಿಪ್ ಕೇರ್ ಅಂತ ಇರುತ್ತೆ. ಅದು ಎಲ್ಲ ಅಂಗಡಿ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ. ಅದನ್ನು ಹಚ್ಚಬೇಕು. ಇಲ್ಲಿ ಸ್ತನದ ತುದಿಯಲ್ಲಿ ಏನಾದರೂ ಗಾಯಗಳಾಗಿದ್ದರೆ, ಚರ್ಮ ಸೀಳಿದರೆ ಎಲ್ಲ ತಾಯಿಯಂದಿರು ಈ ಮುಲಾಮನ್ನು ಯಾವತ್ತು ಇಟ್ಕೊಂಡಿರಬೇಕು, ಕೂಡಲೇ ಹಚ್ಚಬೇಕು. ಹಾಲು ಕುಡಿಸಿದ ನಂತರ ಆ ಮುಲಾಮನ್ನು ಹಚ್ಚಬೇಕು. ಇನ್ನೊಂದು ಸರ್ತಿ ಮಗುವಿಗೆ ಹಾಲು ಕುಡಿಸುವಾಗ ಅದನ್ನು ಜಸ್ಟ್ ಬಟ್ಟೆಯಲ್ಲಿ ಹೀಗೆ ಒರೆಸಿದರೆ ಸಾಕು, ಸೋಪ್ ಹಾಕಿ ತೊಳೆಯುವ ಅಗತ್ಯ ಇರೋದಿಲ್ಲ. ಇನ್ನೊಂದು, ಅವಳು ದುಡಿಯುವ ತಾಯಂದಿರಿಗೆ ತುಂಬ ಅಗತ್ಯ ಇರುವಂಥದ್ದು ಅಂತ ಹೇಳಿದರೆ ಬ್ರೆಸ್ಟ್ ಪಂಪ್. ನೋಡಿ, ಈ ರೀತಿ ಇರ್ತದೆ. ಪ್ಲಾಸ್ಟಿಕ್ನದ್ದು. ಈ ರೀತಿ ಇದು ಸ್ತನದ ಮೇಲೆ ಹೀಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಮಾಡಿದರೆ ಹಾಲು ಶೇಖರಣೆ ಆಗ್ತದೆ ಇಲ್ಲಿ ಗ್ಲಾಸ್ನಲ್ಲಿ, ಕೆಳಗಿನ ಬಾಟ್ಲಿನಲ್ಲಿ. ಮತ್ತು ಅದನ್ನು ಅವಳು ಮನೆಯಿಂದ ಹೊರಗೆ ಹೋದಾಗ ಮಗುವನ್ನು ನೋಡ್ಕೊಳ್ತಿರೋರು ಯಾರು, ಮಗುವಿನ ಅಜ್ಜಿಯೋ ಅಥವಾ ಇನ್ಯಾರಾದರೂ ಈ ಹಾಲನ್ನು ಗ್ಲಾಸ್ನಲ್ಲಿ ಕುಡಿಸ್ಬೋದು. ಇನ್ನೊಂದು ಅಂತ ಹೇಳಿದರೆ ಸ್ಟೀಲಿನ ಒಳಲೆ ಅಂತ ಹೇಳ್ತಾರೆ. ಇದು ಕೂಡ ಎಲ್ಲ ಕಡೆ ಸಿಗ್ತದೆ. ತಾಯಂದಿರು ಹೊರಗೆ ಹೋದಾಗ ಏನು ಹಾಲು ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಅದನ್ನು ಈ ರೀತಿ ಹಾಕಿಕೊಂಡು ಮಗುವಿನ ಬಾಯಿ ತುಂಬ ಸಣ್ಣದಿರ್ತದೆ, ಅದಕ್ಕೆ ಬೇರೆ ಚಮಚದಲ್ಲೆಲ್ಲ ಕೊಡಿಸಿದರೆ ನೆತ್ತಿಗೆ ಹೋಗೋ ಚಾನ್ಸ್ ಇರ್ತದೆ. ಅಥವಾ ಏರ್ವೇ ಅಂತ ಹೇಳ್ತಾರೆ, ಇಲ್ಲಿ ಗಂಟಲಲ್ಲಿ ಗಾಳಿಯ ಪೈಪು ಟ್ರೇಕಿಯಾ ಏನಿರುತ್ತೆ ಅದಕ್ಕೆ ಹಾಲು ಹೋಗಿ ಉಸಿರು ಕಟ್ಟೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇಂಥ ಒಳಲೆಯನ್ನು ಉಪಯೋಗಿಸಬೇಕು. ಇದರ ತುದಿ ನೋಡಿ ಚೂಪಾಗಿರ್ತದೆ. ಇಲ್ಲಿ ಹನಿ ಹನಿಯಾಗಿ
ಮಗುವಿಗೆ ಹಾಲು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಅಂತ ಹೇಳಿದರೆ ತಾಯಂದಿರು ಕಾಂಟ್ಯಾಕ್ಟ್ ನಂಬರನ್ನು ಇಟ್ಕೊಳ್ಬೇಕು. ಅವರಿಗೆ ಯಾರು ಹೆರಿಗೆ ಮಾಡಿಸಿದ್ರೋ ಆ ಡಾಕ್ಟರ್ದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಳ್ಬೇಕು. ಒಮ್ಮೊಮ್ಮೆ ಏನಾಗುತ್ತೆ, ಇಲ್ಲಿ ತುದಿಯಲ್ಲಿ ಗಾಯ ಏನಾದರೂ ಆದರೆ ಅವರಿಗೆ ಕೂಡಲೇ ಆಸ್ಪತ್ರೆಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಸುಮ್ಮನೆ ನೋವು ತಡ್ಕೊಂಡು ಅರ್ಧಂಬರ್ಧ ಹಾಲು ಕುಡಿಸ್ತಾರೆ. ಇದರಿಂದ ಮಗುವಿಗೂ ತೊಂದರೆ ಆಗ್ತದೆ, ಅವರಿಗೂ ಕೂಡ ಹಾಲು ಒಳಗಡೆ ಕಟ್ಟಿಕೊಂಡು ರೇಷಿ ಆಗುವಂಥ ಚಾನ್ಸ್ ಇರುತ್ತೆ, ಕ್ಯೂ ಆಗುವಂಥ ಚಾನ್ಸ್ ಇರುತ್ತೆ. ಅಂಥ ಸಮಯ ಅದಕ್ಕೋಸ್ಕರ ಅವರು ಡಾಕ್ಟರ್ ನಂಬರನ್ನು ಯಾವಾಗಲೂ ಇಟ್ಕೊಂಡಿದ್ರೆ ಕೂಡಲೇ ಅವರು ಡಾಕ್ಟ್ರಿಗೆ ಫೋನ್ ಮಾಡಿ ಏನಾದರೂ ಸಲಹೆಗಳನ್ನು ಔಷಧಿಯನ್ನು ತಗೊಳ್ಬೋದು. ಈ ಟಿಪ್ಸ್ ನಿಮಗೆ ಉಪಯೋಗ ಆಯಿತು ಅಂತ ಎಣಿಸ್ಕೊಳ್ತೇನೆ. ನಮಸ್ತೆ.